ಪರಿಶುದ್ಧನಾದಂತ ದೇವರು, ಆತನು ಪರಿಶುದ್ಧನಾದಂತ ದೇವರು. ದೇವರ ವಾಕ್ಯ ಇರ್ತದೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಸಹ ಪರಿಶುದ್ಧರಾಗಬೇಕು ಎಂಬುದಾಗಿ. ಆಮೆನ್. ನೀತಿವಂತರು ನೋಡಲು ಯಾರೂ ಇರಲಿಲ್ಲ, ಆದರೆ ಯೇಸುವಿನ ರಕ್ತ ನನ್ನನ್ನ ನಿಮ್ಮನ್ನ ಇವತ್ತು ನೀತಿವಂತರಾಗಿ ಪರಿಶುದ್ಧರನ್ನಾಗಿ ಮಾಡಿದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ದೇವರ ವಾಕ್ಯ ಇರ್ತದೆ, ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವ ಇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ.
ಮಾಡುವ ದೇವರಾಗಿದ್ದಾರೆ. ನಮ್ಮನ್ನ ಕರೆದ ದೇವರು ಆತನು ನಂಬಿಗಸ್ತನಾದ ದೇವರಾಗಿದ್ದಾರೆ. ಸೊ ದೇವರ ಇಚ್ಛೆಯ ಮೇರೆಗೆ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ನಮ್ಮ ಇಚ್ಛೆ ಮೇರೆಗೆ ನಾವು ಭೂಮಿಗೆ ಬಂದಲ್ಲ, ಅಲ್ಲ, ನಾವು ದೇವರ ಇಚ್ಛೆಯ ಮೇರೆಗೆ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಸೊ ದೇವರನ್ನ ಪ್ರೀತಿಸುವವರ ಹಿತಕ್ಕಾಗಿ ಆತ ಎಲ್ಲವನ್ನ ಏನ್ ಮಾಡ್ತಾನೆ, ಅನುಕೂಲವಾಗಿ ಮಾಡುವ ದೇವರಾಗಿದ್ದಾರೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಯು ಆರ್ ಬ್ಲೆಸ್ಡ್ ಎಂಬುದಾಗಿ, ಯು ಆರ್ ಬ್ಲೆಸ್ಡ್ ಎಂಬುದಾಗಿ ಹೇಳಿ. ನಾವು ಮಾಡ್ಬೇಕಾದದೆಂತ, ಕಾಲು ದೇವರನ್ನ ಪ್ರೀತಿಸಿದ್ರೆ ಸಾಕು, ನಮ್ಮ ಹೃದಯವನ್ನು ಆತನಿಗೆ ಕೊಟ್ಟರೆ ಸಾಕು, ಆತನು ಅವಾಗ ಏನ್ ಮಾಡ್ತಾನಂತೆ, ನಮ್ಮ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನ ಅನುಕೂಲವಾಗಿ ಮಾಡುವ ನಿಜವಾಗಿ ನಾವು ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ. ಸೊ ನಮ್ಮನ್ನು ಕರೆದ ಆತನು ನಂಬಿಗಸ್ತನೆಂಬುದಾಗಿ ಹಾಡುತ್ತಾ ನಾವು ದೇವರೆಲ್ಲ ಮಹಿಮೆಪಡಿಸೋಣ. ಈವರೆಗೂ ನಡೆಸಿರುವೆ ಅವನ
ತಂದೆ, ನಾವೆಲ್ಲ ನಿನ್ನನ್ನು ಮೊದಲು ಪ್ರೀತಿಸಿದ್ದು, ನೀನು ನಮ್ಮನ್ನು ಮೊದಲು ಪ್ರೀತಿಸಿದ್ದು. ನಾವೆಲ್ಲ ನಿನ್ನನ್ನು ಹುಡುಕಿ ಬಂದದ್ದು, ನೀನು ನಮ್ಮನ್ನು ಮೊದಲು ಹುಡುಕಿ ಬಂದದಕ್ಕಾಗಿ ಮುಂಜಾನೆ ಸಮಯದಲ್ಲಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸಿ ಎಲ್ಲ ನಾಲಿಗೆಗಳು ಈ ಮುಂಜಾನೆ ಸಮಯದಲ್ಲಿ ಸ್ತೋತ್ರದಿಂದಲೇ ತುಂಬಲಿ, ಸ್ತೋತ್ರದಿಂದಲೇ ತುಂಬಲಿ, ಸ್ತೋತ್ರದಿಂದಲೇ ತುಂಬಲಿ. ನಿಮಗೆ ಏನು ಹೇಳಿಕೆ ಬರದಿದ್ರು ಜಸ್ಟ್ ಹೇಳಿ, ಗಾಡ್ ಯು ಆರ್ ಗುಡ್. ದೇವರೇ, ನೀನು ಒಳ್ಳೆಯವನು ಅಪ್ಪ, ನೀನು ಒಳ್ಳೆಯವನು ಸ್ವಾಮಿ, ನೀನು ಒಳ್ಳೆಯವನು ರಾಜನೇ. ಬಂದವರು ಬಂದಾಗೆಲ್ಲಪ್ಪ ನಿನ್ನಿಂದ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ನಾವು ಹೊಂದಿಕೊಂಡು ಹಿಂದಿರುಗಲಿಕ್ಕಾಗುವಂತೆ ನೀನು ಸಹಾಯ ಮಾಡಪ್ಪ. ನಾವು ಇದ್ದಾಗೆ ಇರುವುದೇ ಇಲ್ಲ. ಯೇಸುವಿನ ನಾಮದಲ್ಲಿ ನಾವು ಮೇಲಕ್ಕೆ ಮೇಲಕ್ಕೆ ಹೋಗುವವರಾಗಿದ್ದೇವೆ. ಪ್ರಭಾವದಿಂದ ಪ್ರಭಾವಕ್ಕೆ, ಮಹಿಮೆಯಿಂದ ಮಹಿಮೆಗೆ ನಾವು ಹೋಗುವವರಾಗಿದ್ದೇವೆ. ಇದನ್ನು ನಾವು ಡಿಕ್ಲೇರ್ ಮಾಡ್ತೇವಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಷ್ಟೊತ್ತು ತಂದೆ ನಮ್ಮನ್ನು ಆರಾಧನೆ ನೀನು ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನೀನು ಒಬ್ಬನಿಗೆ ಸಲ್ಲಿಸಿದ ನಜರೇತಿನ ಯೇಸುವಿನಲ್ಲಿ ಬೇಡುವಂತಿದೆ ನನ್ನ ಪ್ರೀತಿ
ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಎಕ್ಲಿಷಿಯಸ್ ಚಾಪ್ಟರ್ 4 ವರ್ಸಸ್ 9, 10, 11, 12. ಪ್ರಸಂಗಿ ಪುಸ್ತಕ 4ನೇ ಅಧ್ಯಾಯ 9ನೇ ವಾಕ್ಯದಿಂದ, ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಏನಾಗಿದೆ? ಒಳ್ಳೆಯ ಲಾಭ. ಸಾಕು, ಪ್ರೀಸಲು ದೇವರ ವಾಕ್ಯ ಅಂತದೆ ಒಬ್ಬರಿಗಿಂತ ಇಬ್ಬರು ಲೇಸು. ನಂತರ ವಾಕ್ಯ ಅಂತದೆ ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ ಎಂಬುದಾಗಿ. ಹಲ್ಲೆಲೂಯಾ. ಇದು ಯಾರು ಬರೆದದ್ದು? ಜ್ಞಾನಿಗಳಲ್ಲಿ ಜ್ಞಾನಿಯಾದ ಸೊಲೊಮೋನನು ಬರೆದ ಒಂದು ಪುಸ್ತಕ, ಪ್ರಸಂಗಿ ಪುಸ್ತಕವಾಗಿದೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ಈ ಜ್ಞಾನ ಯಾರು ಕೊಟ್ಟದ್ದು? ಸೊಲೊಮೋನನಿಗೆ ಯಾರು ಜ್ಞಾನ ಕೊಟ್ಟದ್ದು? ದೇವರು ಕೊಟ್ಟದ್ದು, ಹೌದಲ್ವಾ? ಈ ಸೊಲೊಮೋನನು ದೇವರು ಪ್ರತ್ಯಕ್ಷನಾದಾಗ ದೇವರು ಕೇಳಿದ ಸೊಲೊಮೋನ್ ಹತ್ರ, ನಿನಗೆ ಏನು ವರಗಳು ಬೇಕು ಎಂಬುದಾಗಿ ಯಾರ ಹತ್ರ ಕೇಳ್ತಾನೆ? ಸೊಲೊಮೋನ್ ಹತ್ರ ಕೇಳ್ತಾನೆ. ಆಗ ಸೊಲೊಮೋನ್ ಕೇಳುವುದು ಏನು ಗೊತ್ತಿಲ್ಲ? ದೇವರೇ, ನನಗೆ ನಿನ್ನ ಜನರನ್ನು ನಡೆಸಲಿಕ್ಕೆ ನಿನ್ನ ಜ್ಞಾನ ಬೇಕು. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ದೇವರ ಜ್ಞಾನವನ್ನು ಕೇಳ್ತೀರಿ? ನಾನು ಹೇಳ್ತೇನೆ, ನೀವು ದೇವರ ಜ್ಞಾನವನ್ನು ಕೇಳಿದ್ರೆ ನಿಮ್ಮ ಜೀವಿತದಲ್ಲಿ ದೇವರು ಸಾಧ್ಯವಾದ ಕಾರ್ಯವನ್ನು ಸಾಧ್ಯ ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ಸೊಲೊಮೋನನಿಗೆ ಬೇರೆ ಕೇಳಬಹುದಿತ್ತು, ಆರೋಗ್ಯ ಕೇಳಬಹುದಿತ್ತು, ಐಶ್ವರ್ಯ ಕೇಳಬಹುದಿತ್ತು, ಅಂತಸ್ತು ಕೇಳಬಹುದಿತ್ತು. ಆದ್ರೆ ಸೊಲೊಮೋನನು ಕೇಳಿದ ಏನು ಗೊತ್ತಿಲ್ಲ? ದೇವರೇ, ನಿನ್ನ ಜ್ಞಾನ ನನಗೆ ಬೇಕು. ಇವತ್ತು ನಾನು ಹೇಳ್ತೇನೆ, ಒಂದು ಕುಟುಂಬ ಜೀವಿತ ನಡಿಬೇಕಾದ್ರೆ ದೇವರ ಜ್ಞಾನ ಬೇಕು. ಎಷ್ಟು ಜನ ಹೇಳ್ತೀರಿ? ಅಲ್ಲ, ನನಗೆ ದೇವರ ಜ್ಞಾನವನ್ನು ಕೊಟ್ಟಿದ್ದಾರೆ. ಇವತ್ತು 50 ವರ್ಷ ಸಿಸ್ಟರ್ ಲಿಡ್ವಿನ್ ಅವರ ಜೀವಿತದಲ್ಲಿ ನಡೆಸಬೇಕಾದ್ರೆ ಇದು ದೇವರ ಜ್ಞಾನದಿಂದ ಮಾತ್ರ ಸಾಧ್ಯ. ಎಷ್ಟು ಜನ ನಿಮ್ಮ ಕುಟುಂಬವನ್ನು ನೀವು ಪರೀಕ್ಷೆ ಮಾಡುವುದಾದ್ರೆ ಇವತ್ತು ನೀವು ಅನೇಕ ವರ್ಷಗಳ ದಾಟಿ ಬಂದಿದ್ದೀರಿ, ಇದಕ್ಕೆ ಕಾರಣ ದೇವರ ಜ್ಞಾನವಾಗಿದೆ. ಹಲ್ಲೆಲೂಯಾ. ಇವನು ನೋಡಿ, ಕೇಳಿದ್ದೇನು ಗೊತ್ತಿಲ್ಲ? ಏನ್ ಕೇಳಿದ್ದು? ದೇವರೇ, ಎಂತ ವರ ಬೇಕಂತ ಕೇಳುವಾಗ, ದೇವರೇ, ನನಗೆ ನಿನ್ನ ಜನರು ನಡೆಸಲಿಕ್ಕೆ ನಿನ್ನ ಜ್ಞಾನ ಬೇಕು. ದೇವರಿಗೆ ಬಹಳ ಸಂತೋಷವಾಯಿತು. ದೇವರು ಕೊಡುವವನಿಗೆ ಜ್ಞಾನ ಮಾತ್ರ ಕೊಡ್ಲಿಲ್ಲ, ಏನು ಕೊಡ್ತಾರೆ? ಎಲ್ಲ ಆಶೀರ್ವಾದ. ಏನೆಲ್ಲ ಆಶೀರ್ವಾದ ಉಂಟು, ಎಲ್ಲ ಆಶೀರ್ವಾದ ಅವನಿಗೆ ಕೊಡ್ತಾ ಇದ್ದಾನೆ. ನಾನು ಹೇಳ್ತೇನೆ, ಇವತ್ತು ನೀವು ದೇವರನ್ನು ಹೊಂದಿಕೊಂಡ್ರೆ ಎಲ್ಲ ಆಶೀರ್ವಾದ ನಿಮ್ಮನ್ನು ಪಾಲಿಸ್ತಾರೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನೀವು ದೇವರನ್ನು ಕೇಳಿಕೊಳ್ಳುವುದಾದ್ರೆ, ದೇವರನ್ನು ಬೇಡಿಕೊಳ್ಳುವುದಾದ್ರೆ, ದೇವರು ಎಲ್ಲ ಆಶೀರ್ವಾದವನ್ನು ದೇವರು ಕೊಡ್ಲಿಕ್ಕೆ ನಮ್ಮ ಮಧ್ಯೆ ಸಾಮರ್ಥ್ಯವಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಆ ಸೊಲೊಮೋನನು ಹೇಳಿದ ವಿಷಯ, ಸೊಲೊಮೋನನಿಗೆ ದೇವರು ಕೊಟ್ಟ ಜ್ಞಾನದ ವಿರುದ್ಧವಾಗಿ ಅವನು ಹೇಳಿದ ವಿಷಯ, ಒಬ್ಬರಿಗಿಂತ ಇಬ್ಬರು ಲೇಸು. ಇವತ್ತೆಲ್ಲ ಬಿಟ್ಟು ಒಬ್ಬರಿದ್ದವರಲ್ಲಿ ದೇವರು ಏನ್ ಮಾಡ್ತಾರೆ? ಇಬ್ಬರನ್ನಾಗಿ ಮಾಡ್ತಾರೆ. ಹೌದಲ್ಲ? ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಒಬ್ಬಟ್ಟಿಗರನ್ನು ದೇವರು ಏನ್ ಮಾಡ್ತಾನೆ? ಸಂಸಾರಿಗಳನ್ನಾಗಿ ಮಾಡ್ತಾನೆ. ಇದು ದೇವರು ಮಾಡುವ ಜ್ಞಾನ, ದೇವರ ಜ್ಞಾನ ಇದು. ಇವತ್ತು ನಾನು ಹೇಳ್ತೀನಿ, ನಾವೆಲ್ಲ ಬ್ಯಾಚುಲರ್ ಆಗಿದ್ದೇವೆ, ಆದ್ರೆ ಈಗೇನಾಗಿದೆ? ಈಗ ಫ್ಯಾಮಿಲಿ ಆಗಿದ್ದೇವೆ. ಹಲ್ಲೆಲೂಯಾ. ದೇವರು ಹೆಂಡತಿಯನ್ನು ಮಾತ್ರವಲ್ಲ, ಮಕ್ಕಳನ್ನು, ಮೊಮ್ಮಕ್ಕಳನ್ನು ಕೊಡುವ ದೇವರು ನಮ್ಮ ದೇವರಾಗಿದ್ದಾನೆ. ಅಲ್ಲಿ ಇವತ್ತು ನಾನು ಹೇಳ್ತೀನಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ದೇವರು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾರೆ, ಒಬ್ಬರಿಗಿಂತ ಇಬ್ಬರು ಲೇಸು ಎಂಬುದಾಗಿ. ನಂತರ ವಾಕ್ಯ ಹೇಳ್ತದೆ, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಇಬ್ಬರಿಂದ ಲಾಭ ಉಂಟು. ನಾನು ನಂಬ್ತೇನೆ, ಇವತ್ತು ಆಂಟಿ ಮತ್ತು ಅಂಕಲ್ ಅವರ ಜೀವಿತದಲ್ಲಿ ಲಾಭವಾಗಿ ಮಕ್ಕಳನ್ನು ಕೊಟ್ಟಿದ್ದಾನೆ. ದೇವರು ಕೊಟ್ಟ ಮಕ್ಕಳವರು, ದೇವರು ಆಶೀರ್ವಾದ ಮಾಡಿದ ಮಕ್ಕಳವರು. ದೇವರು ಆಶೀರ್ವಾದ ಕೊಟ್ರೆ ಅದು ಒಳ್ಳೆಯದನ್ನೇ ಕೊಡ್ತಾನೆ. ಅಲ್ಲಿ ಎಷ್ಟು ಜನ ಸಂತೋಷ ಪಡ್ತಾ ಇದ್ದಾರೆ. ಆಮೇಲೆ ದೇವರು ಅವರಿಗೆ ಮಕ್ಕಳನ್ನು ಕೊಟ್ಟಿದ್ದಾನೆ, ಮೂರು ಮಕ್ಕಳನ್ನು ಕೊಟ್ಟಿದ್ದಾನೆ, ಸೊಸೆಯಂದಿರನ್ನು ಕೊಟ್ಟಿದ್ದಾನೆ, ಮೊಮ್ಮಕ್ಕಳನ್ನು ಕೊಟ್ಟಿದ್ದಾನೆ. ಇದು ದೇವರ ಆಶೀರ್ವಾದವಾಗಿದೆ. ಅಲ್ಲಿ ಇಲ್ಲಿ ಬೈಬಲ್ ಹೇಳ್ತದೆ, ಒಬ್ಬರಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಏನ್ ಮಾಡಿದೆ? ಒಳ್ಳೆಯ ಲಾಭ. ಇವತ್ತು ಅವರ ಜೀವಿತದಲ್ಲಿ, ಕುಟುಂಬ ಜೀವಿತಕ್ಕೆ ಕಾಲಿಕೆ ನಿಮಿತ್ತವಾಗಿ ಅವರಿಗೆ ಒಳ್ಳೆಯ ಲಾಭಗಳಾಗಿದೆ. ಅವರು ಒಟ್ಟಿ ಅಂತ ಬರ್ತಾ ಇಲ್ಲ, ಅವರಿಗೆ ಸಂತೋಷ. ನನ್ನೊಟ್ಟಿಗೆ ನನ್ನ ಕುಟುಂಬ ಉಂಟು, ನನ್ನ ಮಕ್ಕಳು ಉಂಟು. ಹಲ್ಲೆಲೂಯಾ. ಇವತ್ತು ಸಂತೋಷ ಪಡ್ತಾ ಇದ್ದಾರೆ. ಇವತ್ತು ಅವರೊಟ್ಟಿಗೆ ಅವರ ಕುಟುಂಬದವರು ಬಂದಿದ್ದಾರೆ, ಅವರು ಪ್ರೀತಿಸುವ ಮಗ ಸಹ ಬಂದಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ದೇವರ ವಾಕ್ಯ ಇರ್ತದೆ, ಅದಕ್ಕೆ ಒಳ್ಳೆಯ ಲಾಭ ದೇವರು ಕೊಡುತ್ತಾನೆ ಅಂತ. ಅಲ್ಲಿ ನಂತರ ವಾಕ್ಯ ನೀವು ಗಮನಿಸುವುದಾದ್ರೆ, ಒಬ್ಬನು ಬಿದ್ದರೆ ಇನ್ನೊಬ್ಬರು ಎತ್ತುತ್ತಾನೆ. ಅವನ ಗತಿ ಏನಾಗ್ತದೆ? ದುರ್ಗತಿಯೇ. ಒಬ್ಬ ಬಿದ್ದಾಗ ಏನು ಮಾಡಬೇಕಂತೆ? ಇನ್ನೊಬ್ಬ ಎತ್ತಬೇಕಂತೆ. ಹೌದಾ? ಎಷ್ಟು ಸತ್ಯ ಅಲ್ಲ? ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ. ಒಬ್ಬ ಬಿದ್ದಾಗ ಏನ್ ಮಾಡ್ತಾರೆ? ಇನ್ನೊಬ್ಬ ಎತ್ತಬೇಕು.
ಇವತ್ತು ಅನೇಕ ಸಾರಿ ಲಿಂಬಿನಾಟಿ ಬಿದ್ದಾಗ ಅಂಕಲ್ ಎತ್ತಿದ್ದಾರೆ, ಅಂಕಲ್ ಬಿದ್ದಾಗ ನೀವು ಎತ್ತಿದ್ದೀರಿ. ಇವತ್ತು ನೀವು ಸಹ ಒಬ್ಬೊಬ್ಬರ ಜೀವಿತದಲ್ಲಿ, ನೀವು ಕುಟುಂಬ ಜೀವಿತಕ್ಕೆ ಬಂದ ನಂತರ ನೀವು ಬಿದ್ದಾಗ ನಿಮ್ಮನ್ನು ಎತ್ತಲಿಕ್ಕೆ ಯಾರಾದ್ರೂ ಬೇಕು. ಅದಕ್ಕೆ ದೇವರು ಕುಟುಂಬದ ಬಗ್ಗೆ ದೇವರು ಪ್ಲಾನ್ ಮಾಡಿದ್ದಾನೆ. ನೋಡಿ, ಸೊಲೊಮೋನನು ಹೇಳುವ ಮೊದಲೇ ದೇವರು ಮೊದಲೇ ಪ್ಲಾನ್ ಮಾಡಿದ್ದಾನೆ. ನೀವು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದ್ರಿ. ಈ ಆದಿಕಾಂಡ ಜೆನೆಸಿಸ್ ಚಾಪ್ಟರ್ 2 ವರ್ಸ್ 18 ಏನ್ ಹೇಳ್ತದೆ? ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 18ನೇ ವಾಕ್ಯ. ಮತ್ತು ಯೆಹೋವ ದೇವರು ಮನುಷ್ಯನು ಒಟ್ಟಿಗನಾಗಿರುವುದು ಒಳ್ಳೆದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು. ನೋಡಿ, ಇದು ಯಾರು ಹೇಳಿದ್ದು? ದೇವರು ಹೇಳಿದ್ದು. ಸೊಲೊಮೋನನು ಸಹ ಅದೇ ಹೇಳಿದ್ದು. ಯಾಕಂದ್ರೆ ಸೊಲೊಮೋನನಿಗೆ ಒಟ್ಟ ಜ್ಞಾನ ಅದು ದೇವರ ಜ್ಞಾನ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ನಿಮ್ಮನ್ನು ಕುಟುಂಬ ಜೀವಿತಕ್ಕೆ ನಡೆಸಿದ ಯಾರಾಗಿದ್ದಾರೆ? ದೇವರೇ ಆಗಿದ್ದಾರೆ. ಇವತ್ತು ನಾನು ಹೇಳ್ಬೇಕಾ? ಅಲ್ಲಿ ದೇವರು ನಿಮ್ಮನ್ನು ಸಂಪೂರ್ಣನಾಗಿ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಅಲ್ಲಿ ದೇವರು ಅಪೂರ್ಣಕ್ಕೆ ಕಾರಣ ಅಲ್ಲ, ದೇವರು ನಮ್ಮನ್ನು ಸಂಪೂರ್ಣವಾಗಿ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ನೀವು 1 ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದಿರಿ ನೋಡ್ರಿ. 1 ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ 11ನೇ ವಾಕ್ಯ. 1 ಕೊರಿಂಥಿಯನ್ಸ್ ಚಾಪ್ಟರ್ 11 ವರ್ಸ್ 11. ನೋಡಿ, ಕರ್ತನ ಸಂಬಂಧದಲ್ಲಿ ಪುರುಷರಿಲ್ಲದೆ ಸ್ತ್ರೀಯರು, ಸ್ತ್ರೀಯರಿಲ್ಲದೆ ಪುರುಷರು ಸಂಪೂರ್ಣರಲ್ಲ. ಹಾಗಾದ್ರೆ ಒಂದು ಸಂಪೂರ್ಣರಾಗಬೇಕಂತ ಹೇಳಿದ್ರೆ ಪುರುಷನ ಜೀವಿತದಲ್ಲಿ ಯಾರು ಬರಬೇಕು? ಸ್ತ್ರೀ ಬರಬೇಕು. ಸ್ತ್ರೀಯ ಜೀವಿತದಲ್ಲಿ ಯಾರು ಬರಬೇಕು? ಪುರುಷ ಬರಬೇಕು. ಇದು ಕರ್ತನ ನೇಮಕವಾಗಿದೆ, ಕರ್ತನ ಆಲೋಚನೆ ಆಗಿದೆ, ಕರ್ತನ ಸಿದ್ಧಾಂತವಾಗಿದೆ. ಇಲ್ಲಿ ಕುಟುಂಬ ಜೀವಿತಕ್ಕೆ ಕಾಲಿಟ್ಟವರೆಲ್ಲ ಕರಾಯ್ತು, ದೇವರಿಗೆ ಸ್ತೋತ್ರ ಹೆಸರು. ಅಲ್ಲೇಲೂಯಾ. ಇವತ್ತು ನಾನು ಹೇಳ್ತೇನೆ, ನಿಮ್ಮನ್ನು ದೇವರು ಏನ್ ಮಾಡಿದ್ದಾನೆ? ಸಂಪೂರ್ಣರನ್ನಾಗಿ ಮಾಡಿದ್ದಾನೆ. ಅಲ್ಲೇಲೂಯಾ. ಇವತ್ತು ಸಂಪೂರ್ಣರಾಗಿದ್ರ ಸಂತೋಷ ಪಡಿಸಿ. ಯಾರೆಲ್ಲ ಸಂಪೂರ್ಣರಾಗಲಿಲ್ಲ, ಮುಂದಿನ ದಿವಸದಲ್ಲಿ ಸಂಪೂರ್ಣವಾಗಿ ದೇವರು ಮಾಡುತ್ತಾರೆ. ಅಲ್ಲೇ ಇದು ದೇವರ ಆಲೋಚನೆ. ಪುರುಷರಿಲ್ಲದೆ ಸ್ತ್ರೀ ಸಂಪೂರ್ಣರಲ್ಲ, ಸ್ತ್ರೀ ಇಲ್ಲದೆ ಪುರುಷರು ಸಂಪೂರ್ಣರಲ್ಲ. ಇದು ಕರ್ತನ ಸಂಸರ್ಗದಲ್ಲಿ, ಕರ್ತನ ಆಲೋಚನೆಯಲ್ಲಿ, ಕರ್ತನ ನಿಯಮ ಇದು. ದೇವರ ವಾಕ್ಯ ನಮ್ಮನ್ನು ಇವತ್ತು ಎನ್ಕರೇಜ್ ಮಾಡ್ತದೆ ಅಂತ ಹೇಳಿದ್ರೆ, ನಾನಿನ್ನು ಕುಟುಂಬಕ್ಕೆ ಕಾರಣ ದೇವರೇ ಆಗಿದ್ದಾನೆ. ಅಲ್ಲಿ ಕುಟುಂಬದ ಯಜಮಾನ ದೇವರಾಗಿದ್ದಾನೆ. ನೀವು ನೋಡಿ, ಇಬ್ರಿಯ ಬರೆದ ಪತ್ರಿಕೆ 13ನೇ ಅಧ್ಯಾಯ 3ನೇ ವಾಕ್ಯವನ್ನು ಗಮನಿಸುವುದಾದರೆ, ಇಬ್ರಿಯ ಬರೆದ ಪತ್ರಿಕೆ ಅದರಲ್ಲಿ 13ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ದಾಂಪತ್ಯದ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ದಾಂಪತ್ಯವು ಮಾನ್ಯವಾದದ್ದು ಎಂಬುದಾಗಿ ಎಲ್ಲರೂ ಏನ್ ಮಾಡ್ಬೇಕಂತೆ? ಎಣಿಸ್ಬೇಕಂತೆ. ಹಾಗಾದ್ರೆ ನಿಮ್ಮ ದಾಂಪತ್ಯ ಏನಾಗಿದೆ? ಮಾನ್ಯ. ಮಾನ್ಯ ಅಂದ್ರೆ ದೇವರ ದೃಷ್ಟಿಯಲ್ಲಿ ಪ್ರೀಷಿಯಸ್. 50 ವರ್ಷ ನಿಮ್ಮ ನಡೆಸಿದ್ರೆ ದೇವರು ಇವತ್ತು ಎಷ್ಟು ಸಂತೋಷ ಪಡ್ತಾ ಇದ್ದಾನೆ. ಅಲ್ಲೇಲೂಯಾ. ದೇವರು ಹೇಳ್ತಿದ್ದಾರೆ, ಓ ನನ್ನ ಮಗಳೇ, ನನ್ನ ಮಗನೇ, ನನ್ನ ಮಾತನ್ನು ನೀನು ನೆರವೇರಿಸಿದಿ ಎಂಬುದಾಗಿ. ಹಾಗಾದ್ರೆ ಕುಟುಂಬ ಎಂಬುದು 50 ವರ್ಷ ಅಂತ ಹೇಳಿದರೂ ನಿಜವಾಗಿ ದೇವರ ಕೃಪೆ ಬೇಕು, ದೇವರ ಕರುಣೆ ಬೇಕು. ಹಾಗಾದ್ರೆ ಇವತ್ತು ದಾಂಪತ್ಯ ಮಾನ್ಯವೆಂದು ಎಣಿಸಿದ ಯಾರು? ದೇವರೇ. ಇವತ್ತು ದಾಂಪತ್ಯದ ಮಹತ್ವ ಏನಾಗ್ತದೆ? ಕಡಿಮೆ ಆಗಿದೆ. ಮದುವೆ ಈಗ ಏನಾಗಿದೆ? ಆಟವಾಗಿದೆ. ಇವತ್ತು ನೋಡಬಹುದು, ನೀವು ಲೋಕದಲ್ಲೆಲ್ಲ ನೋಡಬಹುದು, ಮದುವೆ ಅಂದ್ರೆ ಏನಾಗಿದೆ? ಎಲ್ಲ ನೆಗಡುವಾಗಿ ಆಗಿದೆ. ದೇವರಿಗೆ ಪ್ರಥಮ ಸ್ಥಾನ ಇಲ್ಲ. ನಾನು ಹೇಳ್ತೀನಿ, ಮದುವೆಯಲ್ಲಿ ಪ್ರಥಮ ಸ್ಥಾನ ದೇವರಿಗೆ ಕೊಡಬೇಕು. ದೇವರಿಗೆ ನೀನು ಪ್ರಥಮ ಸ್ಥಾನ ಕೊಡುವುದಾದ್ರೆ ನಿನ್ನ ಮನೆಯನ್ನು ಅವನು ಕಟ್ಟುತ್ತಾನೆ. ಅದಕ್ಕೆ 127ಕ್ಕಿಂತ 1ನೇ ವಾಕ್ಯ ಹೇಳುದು, ಯೆಹೋವನು ಮನೆಯನ್ನು ಕಟ್ಟದಿದ್ದರೆ ಅದನ್ನು ಕಟ್ಟುವುದು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರನು ಕಾಯುವುದು ವ್ಯರ್ಥ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಕುಟುಂಬವನ್ನು ದೇವರು ಕಟ್ಟಬೇಕು, ನಿಮ್ಮ ಮಕ್ಕಳನ್ನು ದೇವರು ಕಟ್ಟಬೇಕು. ನಾನು ಹೇಳ್ತೇನೆ, ದೇವರು ಕಟ್ಟದಿದ್ರೆ ನಿಮಗೆ ಯಾವ ರೀತಿ ಆಶೀರ್ವಾದ ಇಲ್ಲ. ಇವತ್ತು ನಾವು ನೋಡ್ತೇವೆ, ಅನೇಕರು ದೊಡ್ಡ ದೊಡ್ಡ ಬಂಗ್ಲೆಯನ್ನು ಕಟ್ಟಿದ್ದಾರೆ, ಕೋಟ್ಯಾಧಿಪತಿ ಆಗಿದ್ದಾರೆ. ಆದ್ರೆ ನೋಡಿ, ಆ ಸತಿ ಒಂದು ಕೋವಿಡ್ ಬಂದ ನಿಮಿತ್ತವಾಗಿ ನೋಡಿದ್ರ, ಅಥವಾ ಸುನಾಮಿ ಬಂದ ನಿಮಿತ್ತವಾಗಿ ಎಂತ ಕೋಟ್ಯಾಧಿಪತಿಗಳು ಭಿಕಾರಿಯಾಗಿ ಬ್ರೆಡ್ ಬೇಡುವ ಅವಸ್ಥೆ ಬಂದಿದೆ. ನಾನು ಹೇಳ್ತೇನೆ, ಇವತ್ತು ದೇವರಿಲ್ಲದೆ ಯಾವುದು ಸಹ ನಾವು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ದೇವರಿಲ್ಲದೆ ಯಾವುದಾದ್ರೂ ಆಶೀರ್ವಾದ ಇರುವುದಾದ್ರೆ ಅದು ನಮ್ಮ ಜೀವಿತದಲ್ಲಿ ಅದು ಉಳಿಯುವುದಿಲ್ಲ. ಇವತ್ತು ಹೇಳ್ರಿ, ದೇವರೇ ನಿನ್ನ ಆಶೀರ್ವಾದ ನನಗೆ ಬೇಕು, ನನ್ನ ಕುಟುಂಬವನ್ನು ನೀನು ಕಟ್ಟಬೇಕು, ನನ್ನ ಜೀವಿತವನ್ನು ನೀನು ಕಟ್ಟಬೇಕು ಎಂಬುದಾಗಿ ನೀವು ಹೇಳುವುದಾದ್ರೆ ನಿಶ್ಚಯವಾಗಿ ದೇವರು ದಾಂಪತ್ಯ ಜೀವಿತವನ್ನು ಆಶೀರ್ವಾದ ಮಾಡುತ್ತಾರೆ. ಹಾಗಾದ್ರೆ ದೇವರು ಒಂದು ಕೂಡಿಸಿದನು, ಮನುಷ್ಯನೇನು ಮಾಡಬಾರದು? ಅಗಲಿಸಬಾರದು ಎಂಬುದಾಗಿ ಸತ್ಯವೇದ ಹೇಳ್ತದೆ. ನೀವು ಮತ್ತೆ ಬರೆಸುವಾದ್ರೆ 19ನೇ ಅಧ್ಯಾಯ 3ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಮ್ಯಾಥ್ಯೂ ಚಾಪ್ಟರ್ 19 ವರ್ಸಸ್ 3 ಅದರಲ್ಲಿ ಬರೆಯಲ್ಪಟ್ಟಿದೆ, ಒಂದು ದಾಂಪತ್ಯ ಜೀವಿತದ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ.
ಹಾ. ಆತನ ಹತ್ತಿರಕ್ಕೆ ಬಂದು ಹಾ. ಆತನನ್ನು ಪರೀಕ್ಷಿಸಬೇಕೆಂಬ ಯೋಚನೆಯಿಂದ ಯಾರನ್ನು ಯೇಸುವನ್ನು ಪರೀಕ್ಷಿಸಬೇಕೆಂಬ ಯೋಚನೆಯಿಂದ ಒಬ್ಬನು ಯಾವುದಾದರೂ ಒಂದು ಕಾರಣದಿಂದ ಹಾ. ನನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹಾ. ಎಂದು ಹೇಗೆ ಎಂದು ಕೇಳಿದಕ್ಕೆ ಇವ ಒಬ್ಬ ಪ್ರಶ್ನೆ ಕೇಳ್ತಾರೆ, ನಾನು ಮದುವೆಯಾಗಿ ಆಗಿದೆ ಅಲ್ಲ, ಇನ್ನು ನನ್ನ ಹೆಂಡತಿಯನ್ನು ಯಾವುದಾದ್ರೂ ಕಾರಣ ಬಿಟ್ಟು ಬಿಡ್ಬಹುದಾ ಅಲ್ಲಿ ಎಂಬುದಾಗಿ ಅಲ್ಲಿ ಪ್ರಶ್ನೆ ಕೇಳ್ತಾರೆ. ಹಾಗೇನಾಗ್ತದೆ? ಮನುಷ್ಯರನ್ನು ನಿರ್ಮಾಣ ಮಾಡಿದವನು ಆದಿಯಿಂದಲೇ ಹಾ. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ ಹಾ. ಅವರ ವಿಷಯದಲ್ಲಿ ಹಾ. ಈ ಕಾರಣದಿಂದ ಪುರುಷನು ಹಾ. ತಂದೆ ತಾಯಿಗಳನ್ನು ಬಿಟ್ಟು ಹಾ. ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಹಾ. ಅವರಿಬ್ಬರು ಒಂದೇ ಶರೀರವಾಗಿರುವರು ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಹೇಳಿ ಎಂದು ಹೇಳಿ ಹೇಳಿದನೆಂಬುದಾಗಿ ಹಾ. ನೀವು ಓದಲಿಲ್ಲವೋ? ಹಾ. ಹೀಗಿರುವಲ್ಲಿ ಹಾ. ಅವರು ಇನ್ನು ಇಬ್ಬರಲ್ಲ ಹಾ. ಒಂದೇ ಶರೀರವಾಗಿದ್ದಾರೆ. ಅವರಿಬ್ಬರು ಏನಾಗಿದ್ದಾರಂತೆ? ಒಂದೇ ಶರೀರವಾಗಿದ್ದಾರೆ. ದೇವರ ವಾಕ್ಯ ಇರ್ತದೆ, ಒಂದು ಗಂಡು ಹೆಂಡೆಯ ಜೀವಿತದಲ್ಲಿ ಮದುವೆ ಆದ ನಂತರ ಅವರು ಬೇರೆ ಬೇರೆ ಅಲ್ಲ, ಏನಾಗಿದ್ದಾರೆ? ಅವರು ಒಂದೇ ಶರೀರವಾಗಿದ್ದಾರೆ. ಇವತ್ತು ನೋಡಿ, ನಿಮ್ಮ ಕುಟುಂಬ ಜೀವಿತ ಬಂದಾಗ ಹೆಂಡತಿಗೆ ಏನಾದ್ರೂ ಆದ್ರೆ ಗಂಡನಿಗೆ ಗೊತ್ತಾಗ್ತದೆ, ಗಂಡನಿಗೆ ಏನಾದ್ರೂ ಏನಾಗ್ತದೆ ಹೆಂಡತಿಗೆ ಗೊತ್ತಾಗ್ತದೆ. ಇದೊಂದು ಒಂದೇ ಶರೀರವಾದ್ರಿಂದ ಇದು ದೇವರ ಸಂಬಂಧ, ದೇವರ ಒಂದು ಕನೆಕ್ಷನ್, ಡಿವೈನ್ ಕನೆಕ್ಷನ್ ಆಗಿದೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಕುಟುಂಬ ಜೀವಿತದಲ್ಲಿ ದೇವರು ಇದ್ದಾನೆ. ದೇವರು ನಿಮ್ಮನ್ನು ಒಂದು ಮಾಡಿದ್ದು, ಅಲ್ಲಿ ದೇವರು ಕೂಡಿಸಿದ ಮನುಷ್ಯರ ಅಗಲಿಸಬಾರದು ಅಂತ ಬೈಬಲ್ ಹೇಳ್ತಾರೆ. ಇಲ್ಲಿ ನೋಡಿ, ಫರಿಸಾಯರು ಶಾಸ್ತ್ರಿಗಳು ಯೇಸು ಅಂತ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದ್ರೆ, ಒಂದು ಗಂಡ ಹೆಂಡತಿಯನ್ನು ಗಂಡ ಹೆಂಡತಿಯನ್ನು ಯಾವುದಾದ್ರೂ ಕಾರಣದಲ್ಲಿ ಏನ್ ಮಾಡಬಹುದು? ಡೈವರ್ಸ್ ಮಾಡಬಹುದಾ ಎಂಬುದಾಗಿ ಅಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಗ ಯೇಸು ಸ್ವಾಮಿ ಹೇಳಿದ ಮಾತು ಗೊತ್ತಿಲ್ಲ, ದೇವರ ವಾಕ್ಯದಲ್ಲಿ ಏನ್ ಬರ್ತಿರ್ತಾರೆ ನಿಮಗೆ ಗೊತ್ತಿಲ್ಲವಾ? ಇವತ್ತು ನಾವು ದೇವರ ವಾಕ್ಯ ಗೊತ್ತಾದ್ರೆ ನಾನು ಹೇಳ್ತೇನೆ, ಕುಟುಂಬ ಜೀವಿತ ಮುಡಿಯುವುದಿಲ್ಲ. ಅಲ್ಲೆಲ್ಲೂಯ್ಯ. ನಾನು ಹೇಳ್ತೇನೆ, 50 ವರ್ಷ ಇವರ ಜೀವಿತದಲ್ಲಿ ಕುಟುಂಬ ಜೀವಿತ ಕಟ್ಟಲ್ಪಡಲಿಕ್ಕೆ ಕಾರಣ ದೇವರ ವಾಕ್ಯವಾಗಿದೆ. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು ಎಂಬುದಾಗಿ ಸತ್ಯವೇದ ಹೇಳ್ತದೆ. ನಾನು ಹೇಳ್ತೀನಿ, ಯಾರ ಜೀವಿತದಲ್ಲಿ ವಾಕ್ಯ ಉಂಟು ಅವರ ಜೀವಿತ ಅದು ಏನಾಗುದಿಲ್ಲ, ನಷ್ಟ ಅನುಭವಿಸುವುದಿಲ್ಲ, ಅದು ಲಾಭವಾಗಿ ದೇವರು ಪರಿಗಣಿಸ್ತಾನೆ. ನೋಡಿ, ಪೌಲನು ಎಫೆಸ ಪತ್ರಿಕೆಯಲ್ಲಿ ನಾವು ನೋಡುವುದಾದ್ರೆ ಇದಕ್ಕೊಂದು ಸಂಬಂಧವನ್ನು ಬೇರ್ಪಡಿಸ್ತಾನೆ. ಅಂದ್ರೆ ಗಂಡ ಹೆಂಡತಿಯ ಸಂಬಂಧ ಮತ್ತು ಕ್ರಿಸ್ತನ ಸಭೆಗೆ ಅದನ್ನು ಹೋಲಿಸ್ತಾ ಇದ್ದಾನೆ. ಹೇಗೆ ಕ್ರಿಸ್ತನು ಸಭೆಗೆ ತಲೆಯಾಗಿದ್ದಾನೆ, ಹಾಗೆ ಸ್ತ್ರೀಗೆ ಗಂಡ ಏನಾಗಿದ್ದಾನೆ? ತಲೆಯಾಗಿದ್ದಾನೆ ಅಂತ ಬೈಬಲ್ ಹೇಳ್ತಾರೆ. ಇವತ್ತು ನಾವು ಗಂಡನನ್ನು ಸನ್ಮಾನಿಸುವಾಗ ಹೆಂಡತಿಯಾದವಳು ಗಂಡನನ್ನು ಸನ್ಮಾನಿಸಬೇಕು. ಯಾಕೆಂತ ಹೇಳಿದ್ರೆ ಇದು ದೇವರ ಒಂದು ನಿಯಮವಾಗಿದೆ. ಅಲ್ಲಿ ಅದೇ ರೀತಿ ಗಂಡನು ಯಾರನ್ನು ಸನ್ಮಾನಿಸಬೇಕು? ಹೆಂಡತಿಯನ್ನು ಸನ್ಮಾನಿಸಬೇಕು. ಅಲ್ಲಿ ಇವತ್ತು ನಾವೆಲ್ಲರೂ ಇಲ್ಲಿ ಸೇರ್ಲಿಕ್ಕೆ ಕಾರಣ ದೇವರ ಮಕ್ಕಳು, ದೇವರ ಭಯಭಕ್ತಿ ಉಳ್ಳ ಮಕ್ಕಳು. ನಾವು ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸಬೇಕೆಂಬುದಾಗಿ ಇವತ್ತು ಕೀರ್ತನೆಯಲ್ಲಿ ನಾವು ಓದಿದ್ದೇವೆ. 15ನೇ ಕೀರ್ತನೆ 4ನೇ ವಾಕ್ಯದಲ್ಲಿ ಹೇಳ್ತದೆ, ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರೋ ಅವರನ್ನು ಏನ್ ಮಾಡ್ಬೇಕಂತೆ? ನಾವು ಸನ್ಮಾನಿಸಬೇಕೆಂಬುದಾಗಿ. ಇವತ್ತು ಆಂಟಿಗೋಸ್ಕರ ಸ್ತೋತ್ರ. ಅವರನ್ನು ಅನೇಕ ವರ್ಷಗಳಿಂದ ನಾನು ನೋಡಿದ್ದೇನೆ. ಅವರು ದೇವರ ವಾಕ್ಯಕ್ಕೋಸ್ಕರ ಯಾವಾಗಲೂ ಇದ್ದವರಾಗಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ನಂಬ್ತೇನೆ, ಇವತ್ತು ನಿಮ್ಮ ಜೀವಿತದಲ್ಲಿ ಆ ವಾಕ್ಯವೇ ಕಾರ್ಯ ಮಾಡುವಂತದ್ದಾಗಿದೆ. ವಾಕ್ಯವೇ ನಿಮ್ಮನ್ನು ಮುಂದೆ ನಡೆಸುವಂತದ್ದಾಗಿದೆ. ಅದಕ್ಕಿಂತ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವಾಗಿದೆ, ದಾರಿಗೆ ಏನಾಗಿದೆ? ಬೆಳಕಾಗಿದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ನೀವು ನೋಡಿ, 1 ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ಸಹ ಗಂಡ ಹೆಂಡತಿಯರ ಸಂಬಂಧ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. 1 Corinthians chapter 6 verse 60. 1 ಕೊರಿಂಥ 6ನೇ ಅಧ್ಯಾಯ 16ನೇ ವಾಕ್ಯ. ಗಂಡ ಹೆಂಡರಿಬ್ಬರು ಎಂತಂತೆ? ಒಂದೇ ಶರೀರವಾಗಿದ್ದಾರೆಂದು ದೇವರು ಹೇಳುತ್ತಾರಲ್ಲ. ಹಾಗಾದ್ರೆ ಇವತ್ತು ಗಂಡ ಹೆಂಡತಿ ಒಂದೇ ಶರೀರ ಹೇಳಿದ್ದು ಯಾರು? ಮನುಷ್ಯನು ಅಲ್ಲ. ಯಾರು ಹೇಳಿದ್ದು? ದೇವರು ಹೇಳಿದ್ದು. ಹಾಗಾದ್ರೆ ನೀವು ಒಂದೇ ಶರೀರವಾಗಿದ್ದೀರಿ. ಗಂಡ ಹೆಂಡತಿಯ ಸಂಬಂಧ ಏನಾಗಿದೆ? ಒಂದೇ ಶರೀರವಾಗಿದ್ದಾರೆ. ಮತ್ತೆ ನೋಡಿ, ಕರ್ತನ ಸಂಸರ್ಗದಲ್ಲಿರುವವರಾದರೂ ಆತನೊಂದಿಗೆ ಏನಾಗಿದ್ದಾರೆ? ಒಂದೇ ಆತ್ಮರಾಗಿದ್ದಾರೆ. ಹೇಗೆ ಗಂಡ ಹೆಂಡತಿಯರು ಒಂದೇ ಶರೀರವಾಗಿದ್ದಾರೆ, ಹಾಗೆ ಕ್ರಿಸ್ತನಲ್ಲಿ ಕನೆಕ್ಟ್ ಆಗಿದ್ದವರು ಒಂದೇ ಸಂಸರ್ಗವನ್ನು ಹೊಂದಿದ್ದಾರೆ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲ್ಲೂಯ್ಯ. ನಾನು ಮತ್ತು ಕರ್ತನ ಒಟ್ಟಿಗೆ ಆಗಿದ್ದೇವೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ಈ ದೇವರ ವಾಕ್ಯ ಹೇಳುದು, ಒಬ್ಬರಿಗಿಂತ ಇಬ್ಬರು ಲೇಸು. ಅಲ್ಲೆಲ್ಲೂಯ್ಯ. ಹಾಗಾದ್ರೆ ಜ್ಞಾನಿಯಾದ ಪ್ರಸಂಗಿ ಹೇಳುವ ಮೊದಲು ಇದ್ರ ಬಗ್ಗೆ ಯಾರು ಹೇಳಿದ್ದಾರೆ? ದೇವರು ಹೇಳಿದ್ದಾರೆ. ದೇವರು ಹೇಳಿದರೆ ಮನುಷ್ಯರು ದೇವರು ಕೂಡಿಸಿದ ಮನುಷ್ಯರು ಏನ್ ಮಾಡಬಾರ್ದು? ಅಗಲಿಸಲೇಬಾರದು. ಅಗಲಿಸುವವರು ಇರ್ತಾರೆ ತುಂಬ ಮಂದಿ, ಅದನ್ನು ಕಿವಿ ಕೇಳಬಾರದು.
ಅಲ್ಲಿ ಇವತ್ತು ಕೀರ್ತನೆ ಬಹಳ ಸುಂದರವಾದ ಕೀರ್ತನೆ. ಚಾಡಿ ಹೇಳ್ಬಾರ್ದು, ನಿಂದಿಸಬಾರ್ದು, ಅನೇಕ ಅನ್ಯಾಯ ಮಾಡಬಾರ್ದು. ಇದೆಲ್ಲ ಯಾಕೆ ದೇವರ ವಾಕ್ಯ ಅಂತ ಹೇಳಿದ್ರೆ ನಮ್ಮನ್ನು ಎಚ್ಚರಿಸಲಿಕ್ಕೆ. ಅಲ್ಲಿ ಕುಟುಂಬ ಒಡಿಲಿಕ್ಕೆ ಚಾಡಿ ಹೇಳ್ತಾರೆ, ಅವರು ಹಾಗೆ, ಇವರು ಹೀಗೆ, ಇವರು ಹೀಗೆ. ಅಲ್ಲಿ ನೀವು ಹೇಳ್ಬೇಕು, ನನ್ನ ದೇವರು ನನ್ನ ಸೇರಿಸಿದ್ದಾನೆ, ನನ್ನ ದೇವರು ಕುಟುಂಬ ಜೀವಿತಕ್ಕೆ ನಡೆಸಿದ್ದಾನೆ. ಏನೇ ಬಂದ್ರು ಯಾರು ನೋಡ್ತಾನೆ? ದೇವರು ನೋಡ್ತಾನೆ. ಇವತ್ತು 50 ವರ್ಷ ದೇವರನ್ನು ನಡೆಸಿದ್ದಾನೆ, ನೋಡಿದ್ದಾನೆ. ಮುಂದಿನ ವರ್ಷ ಸಹ ದೇವರೇ ನೋಡುತ್ತಾನೆ. ಎಬಿನೇಸರಾಗಿ ದೇವರು ಮುಂದೆ ನಡೆಸುವ ದೇವರಾಗಿದ್ದಾನೆ. ಅಲ್ಲಿ ನೋಡಿ, ಅಲ್ಲಿ ಮುಂದಿನ ವಾಕ್ಯ ಓದ್ತೇನೆ ನಾನು. ಅಲ್ಲಿ ಪ್ರಸಂಗಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಹೇಳ್ತದೆ ಏನಂತ ಹೇಳಿದ್ರೆ, ಒಬ್ಬನ ಮಗ್ಗುಲಲ್ಲೊಬ್ಬನು ಮಲಗಿಕೊಂಡರೆ ಇಬ್ಬರಿಗೆ ಬೆಚ್ಚಗಾಗುವುದು. ಒಬ್ಬಟ್ಟಿಗನನ್ನು ಜಯಿಸಬಲ್ಲವನಿಗೆ ಇಬ್ಬರು ಎದುರಾಗಿ ನಿಲ್ಲಬಹುದಂತೆ. ನೋಡಿ, ಇಲ್ಲಿ ಕುಟುಂಬ ಜೀವಿತದ ಬಗ್ಗೆ ಇನ್ನೊಂದು ದೇವರು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈಗ ನೀವು ಗಂಡ ಹೆಂಡತಿ ಇಬ್ಬರಿದ್ರೆ ನಿಮ್ಮ ವಿರುದ್ಧ ಒಬ್ಬ ಬಂದ್ರೆ ಏನಾಗ್ತದೆ? ಇಬ್ಬರು ಸೇರಿದ್ರೆ ಏನ್ ಮಾಡ್ಬೋದು? ಅವರನ್ನು ಸೋಲಿಸಬಹುದು. ಹೌದಾ? ಪ್ರೈಸರು. ಇವತ್ತು ನಾನು ಇಬ್ಬರ ಪ್ರಾರ್ಥನೆ ಸೈತಾನನನ್ನು ಬಡಿಯುವಂತದ್ದಾಗಿದೆ. ನಾನು ನಂಬ್ತೇನೆ, ಅಲ್ಲಿ ನಿಮ್ಮ ಪ್ರಾರ್ಥನಾ ಜೀವಿತ ಇನ್ನೂ ಹೆಚ್ಚಾಗಬೇಕು. ಕುಟುಂಬ ಜೀವಿತಕ್ಕೆ ಅವ್ರ ಪ್ರಾರ್ಥನೆಗೆ ಬರ್ತಾರೆ. ನಾನು ನಂಬ್ತೇನೆ. ಅವ್ರು ಹೇಳ್ತಾರೆ, ಆಂಟಿ ಅವ್ರು ಸೇರ್ತಾರೆ, ಅವ್ರು ತುಂಬಾ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರೆ. ನಾನು ನಂಬ್ತೇನೆ, ಮುಂದಿನ ದಿವಸದಲ್ಲಿ ಅವರು ದೇವರ ಮಹಿಮೆಯನ್ನು ಅವರು ಸಹ ಕಾಣ್ತಾರೆ. ಅಲ್ಲಿ ನಂತರ ವಾಕ್ಯ ಹೇಳ್ತದೆ ನೋಡಿ, 3 ಹುರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲವಷ್ಟೇ. ನೋಡಿ, ಈ ಸೊಲೊಮೋನ್ ಹೇಳುವುದೇ ಇರುವುದಿಲ್ಲ, ಇಲ್ಲಿ 3 ಹುರಿಯ ಹಗ್ಗಗಳ ಬಗ್ಗೆ ಬರೀತಾರೆ. ಯಾರೆಲ್ಲ ನೋಡಿದ್ರಿ 3 ಹುರಿಯ ಹಗ್ಗ? 3 ಹುರಿಯ ಹಗ್ಗ ಕಟ್ ಮಾಡ್ಲಿಕ್ಕೆ ಆಗ್ತದ? ಇಲ್ಲ. ಅದು ಹೇಗೆ ಜೋಡಣೆ ಆಗಿದೆ? ಒಂದಕ್ಕೊಂದು ಏನಾಗಿದೆ? ಟ್ವಿಸ್ಟ್ ಆಗಿ ಜಾಯಿಂಟ್ ಆಗಿದೆ. ಅದರ ಪವರ್ ಏನು? ಗಟ್ಟಿ. ನಾವು ಟಗಮಾರಲ್ಲಿ ನಾವು ನೋಡ್ತೇವೆ, ಎಳಿತಾರೆ ಕೆಲವರು, ಆದ್ರೆ ಏನಾಗುದಿಲ್ಲ, ಅದು ಬೇಗ ಏನಾಗುದಿಲ್ಲ, ಗಟ್ಟಿ ಆಗುದಿಲ್ಲ. ಎಷ್ಟು ಜನರ ಬಲ ಆಗ್ತಾರೆ ಅಲ್ಲಿ. ಆಮೇಲೆ 3 ಹುರಿ ಹಗ್ಗ ಬೇಗ ಏನಾಗುದಿಲ್ಲ, ಕಿತ್ತಾಕುದಿಲ್ಲ ಅಂತ ಬೈಬಲ್ ಇರ್ತದೆ. ನೋಡಿ, ಈ ಒಂದು ಪ್ರಸಂಗಿ ಈ ಸೊಲೊಮೋನನ್ನು ಬರೆಯುವಾಗ ನೀವು ನೋಡಿ, ಅವರ ಹಿಂದಿನ ಅಧ್ಯಾಯದಲ್ಲೆಲ್ಲ ನೀವು ನೋಡುವಾಗ ಅವರು ಏನು ಹೇಳ್ತಾರೆ ಗೊತ್ತಿಲ್ಲ? ಎಲ್ಲ ವ್ಯರ್ಥ ಅಂತ. ಅಂದ್ರೆ ಅವನ ಜೀವಿತದಲ್ಲಿ, ಸೊಲೊಮೋನ ಜೀವಿತದಲ್ಲಿ ಅವನು ಎಲ್ಲವನ್ನು ಏನ್ ಮಾಡಿದ್ದಾನೆ? ಐಶ್ವರ್ಯವನ್ನು ಅನುಭವಿಸಿದ್ದಾನೆ. ಎಲ್ಲದರ ಬಗ್ಗೆ ಟೇಸ್ಟ್ ಮಾಡಿದ್ದಾನೆ. ಲೋಕದ ಬಗ್ಗೆ, ಲೋಕದಲ್ಲಿರುವ ಎಲ್ಲ ಏನ್ ಬೇಕು ಅದೆಲ್ಲವನ್ನು ಅನುಭವಿಸಿದ ವ್ಯಕ್ತಿ ಯಾರಾಗಿದ್ದ? ಸೊಲೊಮೋನನಾಗಿದ್ದ. ಆದ್ರೆ ಎಲ್ಲವನ್ನು ಅನುಭವಿಸಿದ ನಂತರ ಅವನು ಹೇಳ್ತಾನೆ, ಇದು ಯಾವ ಟೇಸ್ಟ್ ಸಹ ಒಳ್ಳೆದಲ್ಲ, ಒಂದೇ ಟೇಸ್ಟ್ ಒಳ್ಳೇದೇನಂತ ಹೇಳಿದ್ರೆ ಅಲ್ಲಿ ನಾವು ದೇವರನ್ನು ರುಚಿಸಬೇಕು. ಅಲ್ಲೆಲ್ಲೂಯ್ಯ. ಇವತ್ತು ಎಷ್ಟು ಜನ ದೇವರನ್ನು ರುಚಿಸಿದವರಿದ್ದೀರಿ? ಆಮೇಲೆ ಅಲ್ಲೆಲ್ಲೂಯ್ಯ. ಅವ್ರು ಹೇಳುವುದು ಏನಂತ ಹೇಳಿದ್ರೆ, ಅಲ್ಲಿ ಒಂದು ಗಂಡ ಮತ್ತು ಹೆಂಡತಿ ಅವರ ಮಧ್ಯೆ ದೇವರಿದ್ರೆ ಆ 3 ಹುರಿ ಹಗ್ಗ ಬೇಗನೆ ಕಿತ್ತು ಹೋಗುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ಆಮೇಲೆ ಅಲ್ಲಿ ಲಿಡಿನ್ ಆಂಟಿ ಮತ್ತು ಜೇಮ್ಸ್ ಅಂಕಲ್ನ ಇಬ್ಬರ ಮಧ್ಯೆ 3ನೇಯವನಾಗಿ ಯೇಸು ಕ್ರಿಸ್ತನವರ ಜೀವಿತದಲ್ಲಿ ಇದ್ದ ಇವತ್ತು ಅವರ ಕುಟುಂಬ ಜೀವಿತ ಮುರಿಯಲಿಲ್ಲ, ಕುಟುಂಬ ಜೀವಿತ ಕಟ್ಟಲ್ಪಟ್ಟಿದೆ. ಅದಕ್ಕೆ ಸ್ತೋತ್ರ ಹೇಳ್ತೇನೆ. ಇವತ್ತು ನಿಮ್ಮ ಕುಟುಂಬ ಜೀವಿತ ಕಟ್ಟಲ್ಪಡಬೇಕಾದ್ರೆ ನಿಮ್ಮ ಸಂಗಡ ಯಾರಿರಬೇಕು? ಯೇಸು ಸ್ವಾಮಿ ಇರಬೇಕು. ಅಲ್ಲಿ ಅವನು ಹೇಳ್ತಾರೆ, 3 ಹುರಿ ಹಗ್ಗ ಬೇಗನೆ ಏನಾಗುವುದಿಲ್ಲ, ಕಿತ್ತು ಹೋಗುವುದಿಲ್ಲ. ಯಾರ ಜೀವಿತದಲ್ಲಿ ಯೇಸು ಕ್ರಿಸ್ತನಿರ್ತಾರೆ ಅವನ ಜೀವಿತ ಅದು ಮುರಿಯುವುದಿಲ್ಲ, ಅವನ ಕುಟುಂಬ ಕಟ್ಟಲ್ಪಡುತ್ತದೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾನಂತೆ ನಿನ್ನ ಜೀವಿತ ಸಹ ಕಟ್ಟಲ್ಪಡಬೇಕಾದ್ರೆ ನೀನು ದೇವರ ಬಳಿಗೆ ಓಡಿ ಬರಬೇಕು. ದೇವರನ್ನು ಹೇಳ್ಬೇಕು, ದೇವರೇ ನನ್ನ ಜೀವಿತವನ್ನು ನೀನು ಕಟ್ಟಬೇಕು, ನನ್ನ ಕುಟುಂಬವನ್ನು ನೀನು ಕಟ್ಟಬೇಕು. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ದೇವರು ಕುಟುಂಬದ ಏನಾಗಿದ್ದಾನೆ? ಸ್ಥಾಪಕನಾಗಿದ್ದಾನೆ. ಮ್ಯಾರೇಜ್, ಮದುವೆ, ಅದು ಯಾರ ಆಲೋಚನೆ? ಅದು ದೇವರ ಆಲೋಚನೆಯಾಗಿದೆ. ನೋಡಿ, ಯೇಸು ಸ್ವಾಮಿ ಅನೇಕ ಅದ್ಭುತಗಳನ್ನು ಮಾಡಿದ. ಅದರಲ್ಲಿ ಮೊದಲು ಅದ್ಭುತ ಮಾಡಿದೆಯಲ್ಲಿ ಕಾನಾ ಊರಿನ ಮದುವೆಯಲ್ಲಿ ಅದ್ಭುತ ಮಾಡಿದ ದೇವರು. ಇವತ್ತು ಎಲ್ಲದಕ್ಕಿಂತ ಮುಖ್ಯ ಅದ್ಭುತ ಎಲ್ಲಿ ಆಗ್ಬೇಕು? ಮದುವೆಯಲ್ಲಿ ಆಗ್ಬೇಕು, ಕುಟುಂಬದಲ್ಲಿ ಆಗ್ಬೇಕು. ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಿದ್ದಾರೆ ಅಷ್ಟೇ. ಹಲ್ಲೆಲೂಯಾ. ಇಲ್ಲಿ ಎಲ್ಲ ಎಷ್ಟು ಜನ ಇರ್ತಾರೆ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡಿದ್ರೆ ಕರ ಎತ್ತಿ ದೇವರಿಗೆ ಸ್ತೋತ್ರ ಇರಬೇಕು. ಯಾಕಂದ್ರೆ ಅದ್ಭುತ ಸ್ವರೂಪನಿ ಎಂಬುದಾಗಿ ಅವನಿಗೆ ಹೆಸರು. ಹಲ್ಲೆಲೂಯಾ. ನೋಡಿ, ಆ ಕಾನಾ ಊರಿನ ಮದುವೆಗೆ ಬರುವಾಗ ನೋಡಿ, ಅಲ್ಲಿ ಅವರು ಮಾಡಿದ ಒಳ್ಳೆ ಕಾರ್ಯ ಎಂಬುದನ್ನು, ಆ ಮದುವೆಯಲ್ಲಿ ಅವರು ಮಾಡಿದ ಒಳ್ಳೆ ಸಂಗತಿ ಯಾವುದಂತ ಹೇಳಿದ್ರೆ ಯಾವುದು? ಯೇಸು ಸ್ವಾಮಿಯನ್ನು ಆ ಮದುವೆಗೆ ಏನ್ ಮಾಡಿದ್ದಾರೆ? ಆಹ್ವಾನ, ಇನ್ವೈಟ್ ಮಾಡಿದ್ದಾರೆ. ಇವತ್ತು ನಾನು ಹೇಳ್ತೇನೆ, ಈ ಒಂದು ಗೋಲ್ಡನ್ ಜುಬ್ಲಿಗೆ
ನಾವು ಮೊದಲು ಯಾರನ್ನು ಇನ್ವೈಟ್ ಮಾಡಬೇಕು? ಎಷ್ಟು ಜನ ಇನ್ವೈಟ್ ಮಾಡಿದ್ರಿ? Praise the Lord. ಎಷ್ಟು ಜನ ನಂಬ್ತೀರಿ ಯೇಸು ಸ್ವಾಮಿ ಇಲ್ಲಿದ್ದಾನೆ? ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನು ಇನ್ವೈಟ್ ಮಾಡಿದ್ರೆ ನಿಮ್ಮ ಜೀವಿತದಲ್ಲಿ ಯಾವುದು ಸಹ ನಷ್ಟ ಆಗಲಿಕ್ಕೆ ದೇವರು ಬಿಡುವುದಿಲ್ಲ. ಆಮೇಲೆ ಅಲ್ಲಿ ನಷ್ಟವಾಗ್ಲಿಕ್ಕೆ ಯಾರು ಬಿಡುವುದಿಲ್ಲ? ದೇವರು ಬಿಡುವುದಿಲ್ಲ. ನೀವು ನೋಡಿ, ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯ. ಆ ಮದುವೆಯಲ್ಲಿ ಏನಾಯ್ತಂತೆ? ದ್ರಾಕ್ಷಾರಸದ ಕೊರತೆ ಆಯ್ತಂತೆ. ದ್ರಾಕ್ಷಾರಸ ಅಂತ ಹೇಳಿದ್ರೆ ಆ ಒಂದು ಸಮಯದಲ್ಲಿ, ಆ ಒಂದು ಪಂಗಡದಲ್ಲಿ ಅವರಿಗೆ ಮರ್ಯಾದೆ ಪ್ರಶ್ನೆ. ಯಾರ ಮನೆಯಲ್ಲಿ ದ್ರಾಕ್ಷಾರಸ ಇಲ್ಲ ಅವ್ರಿಗೆ ಏನಾಗ್ತಿತ್ತು? ಇನ್ಸಲ್ಟ್ ಆಗ್ತಿತ್ತು. ಈ ಮದುವೆಯಲ್ಲಿ ದ್ರಾಕ್ಷಾರಸ ಗಾಳಿ ಆಗ್ತದಂತೆ ಯಾರಿಗೆ ಗೊತ್ತಿಲ್ಲ? ಯಾರಿಗೆ ಗೊತ್ತಿತ್ತು? ಯೇಸು ಸ್ವಾಮಿಗೆ ಗೊತ್ತಿತ್ತು. ಯೇಸು ಸ್ವಾಮಿ ಅಲ್ಲಿ ಏನ್ ಮಾಡಿದ್ರೆ, ಆ ಮದುವೆಯಲ್ಲಿ ಇದ್ದ ಅಲ್ಲಿ ಸಡನ್ ಆಗಿ ಮರಿಯಳು ಬಂದು ಯೇಸು ಸ್ವಾಮಿ ಹತ್ರ ಬಂದು ಹೇಳ್ತಾಳೆ, ಏನಂತ ಹೇಳಿದ್ರೆ, ದ್ರಾಕ್ಷಾರಸ ಗಾಳಿ ಆಯ್ತು ಯೇಸು ಸ್ವಾಮಿ ಹತ್ರ. ಯಾಕೆ ಗೊತ್ತಿಲ್ಲ? ಮರಿಯಳಿಗೆ ಗೊತ್ತಿತ್ತು ಯೇಸು ಸ್ವಾಮಿ ಅದ್ಭುತ ಮಾಡ್ತಾನೆ ಅಂತ. ಮರಿಯಳಿಗೆ ಗೊತ್ತಿತ್ತು ತನ್ನ ಗರ್ಭದಲ್ಲಿ ಅದ್ಭುತವಾಗಿ ಜನಿಸಿದ ಈ ಮಗ ಸಾಧಾರಣ ಪುರುಷನಲ್ಲ, ಇದು ದೇವರು ಕೊಟ್ಟ ವರ ಎಂಬುದಾಗಿ ಅವನಿಗೆ ಗೊತ್ತಿತ್ತು. ಅಲ್ಲಿ ಹಾಗಾಗಿ ಅವಳು ಕನ್ಯೆ ಇರುವಾಗಲೇ ಅವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ನನ್ನ ಜೀವಿತ ನಿನ್ನ ಚಿತ್ತ ನಡೆಯಲಿ ಎಂಬುದಾಗಿ ಹೇಳ್ತಾ ಇದ್ದಾಳೆ. ನೋಡಿ, ಅವಳ ಗರ್ಭದಲ್ಲಿ ಮಗುವನ್ನು ಇಡುವುದು ಅಷ್ಟು ಸುಲಭವಾಗಿರಲಿಲ್ಲ. ಸಾಧಾರಣವಾಗಿ ಕನ್ಯೆಯರು ಗರ್ಭ ಧರಿಸಿದ್ರೆ ಏನಾಗ್ತದೆ? ಅವರಿಗೆ ಅವಮಾನ ಆಗ್ತದೆ. ಈ ಅವಮಾನ ಯೇಸುಗೋಸ್ಕರ ಅವಳು ತಾಳ್ಲಿಕ್ಕೆ ಸಿದ್ಧಳಾದಳು. ಆಮೇಲೆ ಹಲ್ಲೆಲೂಯಾ. ಅವಳ ಗಂಡ ಬಿಡುವ ಚಾನ್ಸಸ್ ಇರ್ತದ್ದು. ಈಗ ಲೋಕದಲ್ಲಿ ಸಾಗಿ ಒಂದು ಪುರುಷನ ಸಂಕಲ್ಪವಿಲ್ಲದೆ ಒಂದು ಗರ್ಭಿಣಿ ಆದ್ರೆ ಅವಳ ಪರಿಸ್ಥಿತಿ ಏನಾಗ್ತದೆ? ನೀವೊಂದು ಯೋಚಿಸಿ. ಇಂಥ ಪರಿಸ್ಥಿತಿಯಲ್ಲಿ ಯಾರಿದ್ರು? ಮರಿಯಳಿದ್ರು. ಅಂತ ಒಂದು ಪರಿಸ್ಥಿತಿಯಲ್ಲಿ ಸಹ ಅವಳ ಬಗ್ಗೆ ದೇವದೂತರು ಇಳಿದು ಬರ್ತಾ ಇದ್ದಾರೆ. ದೇವದೂತರು ಇಳಿದು ಬಂದು ಅವಳಿಗೆ ಹೇಳ್ತಾರೆ, ಹೆದರಬೇಡ, ನಿನ್ನ ಗರ್ಭದಲ್ಲಿ ಹುಟ್ಟುವ ಮಗ ಸಾಧಾರಣ ಪುರುಷನಲ್ಲ, ಅವ ಲೋಕ ರಕ್ಷಕ ಎಂಬುದಾಗಿ ಹೇಳ್ತಾರೆ. ಅಲ್ಲಿ ಆಗ ಮರಿಯಳಿಗೆ ಸಹ ಅಷ್ಟು ಗೊತ್ತಾಗ್ಲಿಲ್ಲ. ಅವಳ ಇದು ಹೇಗೆ ಸಾಧ್ಯ? ನಾನು ಪುರುಷನನ್ನು ಅರಿಯದವಳು ಅಲ್ಲವಲ್ಲ. ನೀವು ಎಂತ ಹೇಳ್ತಿದ್ರಿ? ಇಷ್ಟ ತನಕ ಚರಿತ್ರೆಯಲ್ಲಿ ಇದು ನಡೆದಿರಲಿಲ್ಲ. ಒಂದು ಕನ್ಯೆಯ ಗರ್ಭದಲ್ಲಿ ಮಗು ಹುಟ್ಟಲಿಕ್ಕೆ ಸಾಧ್ಯವಾ? ಆಗ ಆ ಒಂದು ದೇವದೂತ ಅಲ್ಲಿ ಅವಳ ಹತ್ರ ಬಂದು ಹೇಳ್ತಾನೆ, ಪರಾತ್ಮರ ನೆರಳು ನಿನ್ನ ಮೇಲೆ ಬೀಳುವಾಗ, ಅಲ್ಲಿ ಪರಾತ್ಮರ ನೆರಳು ನಿನ್ನ ಮೇಲೆ ಬೀಳುವಾಗ ನೀನು ಗರ್ಭ ಧರಿಸುತ್ತೀಯ ಎಂಬುದಾಗಿ. ಹಲ್ಲೆಲೂಯಾ. ಆಗ ಅವಳು ಹೇಳಿದ ಮಾತೇನು ತಿಳಿದಿದೆ, ನಾನು ಕರ್ತನ ದಾಸಿ, ನಿನ್ನ ಮಾತಿನ ಪ್ರಕಾರ ನನ್ನ ಜೀವಿತ ನಡೆಯಲಿ ಎಂದಾಗಿ. ಇವತ್ತು ಮರಿಯಲ್ಲಿ ಹೇಳಿದ ಹಾಗೆ ನಮ್ಮ ಜೀವಿತವನ್ನು ನಾವು ಒಪ್ಪಿಸಿಕೊಳ್ತೇವೆ. ಕರ್ತನೆ, ನಾನು ನಿನ್ನ ದಾಸ, ನಿನ್ನ ಮಾತು ನನ್ನ ಜೀವಿತ ನೆರವೇರಲಿ, ನಿನ್ನ ಮಾತು ಏನಿರ್ತದೆ ಅದೇ ನನ್ನ ಜೀವಿತ ನೆರವೇರಲಿ ಎಂಬುದಾಗಿ ನಮ್ಮನ್ನು ಬಿಟ್ಟುಕೊಡುವುದಾದ್ರೆ ನಾನು ಹೇಳ್ತೇನೆ, ಹೇಗೆ ಮರಿಯಳ ಹೆಸರು ಚರಿತ್ರೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದ್ದು, ಹಾಗೆ ನನ್ನ ನಿನ್ನ ಹೆಸರು ಸಹ ಜೀವ ಮಾತೆಯರ ಪುಸ್ತಕದಲ್ಲಿ ಆತನು ಬರೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಏನ್ ಮಾಡ್ಬೇಕಾಗಿಲ್ಲ. ಇವತ್ತು ಕೀರ್ತನೆ ಹೇಳಿದ ಪ್ರಕಾರ ಆತನ ಗುಡಾರಕ್ಕೆ ಹತ್ತತಕ್ಕವನು ಎಂತವನು? ಏನ್ ಬೇಡ, ನೀನು ದೇವರನ್ನು ನಂಬು, ದೇವರು ಹೇಳಿದಾಗೆ ಮಾಡು, ನಿನ್ನ ಚರಿತ್ರೆ ದೇವರು ಬದಲಾಯಿಸ್ತಾನೆ. ಮರಿಯಳು ದೇವರು ಹೇಳಿದ ಹಾಗೆ ಕೇಳಿದ್ರಿಂದ ಅವಳ ಚರಿತ್ರೆ ಬದಲಾಯಿತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ, ಆ ಕಾನೂರಿನ ಮದುವೆಯಲ್ಲಿ ಮರಿಯಳು ಬಂದು ಹೇಳ್ತಾ ಇದ್ದಾರೆ, ದ್ರಾಕ್ಷಾರಸ ಖಾಲಿಯಾಗಿದೆ, ಯೇಸುಗೆ ಏನಾದ್ರೂ ಮಾಡಿ ಎಂಬುದಾಗಿ ಹೇಳುವಾಗ ಯೇಸು ಕೂಡಲೇ ಏನ್ ಮಾಡಿದ್ದು? ಅದ್ಭುತ ಅಲ್ಲಿ ಮಾಡಲಿಲ್ಲ. ಯೇಸು ಹೇಳಿದ್ದೇನು ಗೊತ್ತಿಲ್ಲ? ನನ್ನ ಸಮಯ ಬರಲಿಲ್ಲ, ನನ್ನ ಸಮಯ ಬರಲಿಲ್ಲ. ಹಾಗಾದ್ರೆ ದೇವರು ಎಲ್ಲದಕ್ಕೆ ಏನ್ ಮಾಡಿದ್ದಾರೆ? ಒಂದೊಂದು ಸಮಯವನ್ನು ಇಟ್ಟಿದ್ದಾರೆ. ಎಷ್ಟು ಜನ ಹೇಳ್ತೀರಿ? ಎಲ್ಲ ದೇವರು ಸಮಯವನ್ನು ಇಟ್ಟಿದ್ದಾರೆ. ನೀವು ಇದೇ ಪ್ರಸಂಗಿಯಲ್ಲಿ 3ನೇ ಅಧ್ಯಾಯಕ್ಕೆ ಹೋಗುವಾಗ ಏನಂತೆ? ಒಂದೊಂದಕ್ಕೆ ದೇವರು ಏನ್ ಮಾಡಿದರೆ? ಸಮಯವನ್ನು ಇಟ್ಟಿದ್ದಾರೆ. ಇವತ್ತು ಎಷ್ಟು ಜನ ನಂಬ್ತೀರಿ? ನಿನ್ನ ಜೀವಿತದಲ್ಲಿ ದೇವರು ಒಂದು ಸಮಯವನ್ನು ಇಟ್ಟಿದ್ದಾನೆ, ಅದ್ಭುತ ಮಾಡುವ ಸಮಯ. ಕುಟುಂಬ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾನೆ, ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ, ಮೊಮ್ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ನೋಡಿ, ಯಾವಾಗ ಆಗ ಹೇಳಿದ ನಿಮಿತ್ತವಾಗಿ ಅವರು ಏನ್ ಮಾಡಲಿಲ್ಲ, ಯೇಸುವನ್ನು ಏನ್ ಮಾಡಲಿಲ್ಲ, ಅಲ್ಲಿ ಬಲವಂತ ಯಾಸ ಮಾಡಲಿಲ್ಲ. ಆದ್ರೆ ಮರಿಯಳಿಗೆ ಗೊತ್ತಿತ್ತು. ಮರಿಯಳು ಒಂದು ಶಿಷ್ಯರ ಹತ್ರ ಹೇಳ್ತಾಳೆ, ಯೇಸು ಏನ್ ಹೇಳ್ತಾನೆ ಅದೇ ನೀವು ಮಾಡಿ. ಇವತ್ತು ಒಂದು ಮಾತು ಹೇಳ್ತಾನೆ, ಅವನು ಹೇಳಿದಾಗೆ ಮಾಡಿ ಎಂಬುದಾಗಿ. ಆಗ ಶಿಷ್ಯರು ಏನ್ ಮಾಡ್ತಿದ್ರಂತೆ? ಯೇಸು ಏನ್ ಹೇಳ್ತಾನಂತ ಕಾಯ್ತಾ ಕೂತ್ಕೊಂಡಿದ್ರು. ಆಗ ಯೇಸು ಹೇಳಿದ್ದೇನು ಗೊತ್ತಿಲ್ಲ? ಈ ಬಾನೆಗೆ ನೀರನ್ನು ತುಂಬಿಸಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಗ ಶಿಷ್ಯರು ಏನ್ ಮಾಡಿದ್ರು? ಬಾನೆಗೆ ನೀರನ್ನು ತುಂಬಿಸಿದ್ರು. ಒಬ್ಬರು ಪ್ರಶ್ನೆ ಕೇಳಲಿಲ್ಲ. ಯೇಸು ಸ್ವಾಮಿ ಹತ್ರ ಒಂದೇ ಒಂದು ಪ್ರಶ್ನೆ ಕೇಳಲಿಲ್ಲ. ಶಿಷ್ಯರು ಕೇಳ್ಬೋದಿತ್ತಲ್ಲ, ಅವರಿಗೆ ಬೇಕಾದದ್ದು ದ್ರಾಕ್ಷಾರಸ.
ಯೇಸುವೆ ಯಾಕೆ ನೀನು ನೀರನ್ನು ಹಾಕ್ಲಿಕ್ಕೆ ಹೇಳ್ತೀಯ ಎಂಬುದಾಗಿ ಕೇಳಬಹುದಿತ್ತು, ಆದ್ರೆ ಯಾರು ಸಹ ಪ್ರಶ್ನೆ ಕೇಳಲಿಲ್ಲ. ಇವತ್ತು ನಾನು ಹೇಳ್ತೇನೆ, ನೀನು ಯೇಸು ಅಂತ ಪ್ರಶ್ನೆ ಕೇಳಬೇಡ. ಯೇಸು ಅಂದ್ರೆ ಏನು? ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ. ಇವತ್ತು ಎಷ್ಟು ಜನ ಹೇಳ್ತೀರಿ, ಇವತ್ತು ದೇವರೇ ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ಹೇಳುವುದಾದ್ರೆ, ದೇವರು ಆ ಚಿತ್ತವನ್ನು ನಿನ್ನ ಜೀವಿತದಲ್ಲಿ ಆತನು ಮಾಡುವ ದೇವರಾಗಿದ್ದಾನೆ. ಆತನು ಮಾಡುವ ಆಲೋಚನೆ ಕೆಟ್ಟ ಆಲೋಚನೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಆಲೋಚನೆ. 50 ವರ್ಷ ದಾಂಪತ್ಯ ಒಳ್ಳೆಯವನಾಗಿ ನಡೆಸಿದ, ಮುಂದೆ ಸಹ ಒಳ್ಳೆಯವನಾಗಿ ಕಾಯ್ತಾನೆ. ಯಾಕಂದ್ರೆ ಅವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ನೋಡಿ ಆಗ ಆ ಒಂದು ಯೇಸು ಅದನ್ನು ಎಲ್ಲರಿಗೆ ಹಂಚಿ ಅಂತ ಹೇಳುವಾಗ, ಎಲ್ಲರೂ ಅದನ್ನು ಹಂಚುವಾಗ ಅಲ್ಲಿದ್ದವರು ಅದನ್ನು ಕುಡಿದು ಏನ್ ಮಾಡ್ತಾರೆ? ಅದು ರುಚಿಕರವಾಗಿತ್ತಂತ ಬೈಬಲ್ ಹೇಳ್ತದೆ. ಹಾಗಾದ್ರೆ ಯೇಸು ಏನೇ ಕೊಟ್ಟರು ಸಹ ಏನಾಗ್ತದೆ? ರುಚಿಕರವಾಗಿರ್ತದೆ. ಇವತ್ತು 50 ವರ್ಷ ದಾಂಪತ್ಯ ಜೀವಿತ ನಿಮ್ಮ ರುಚಿಕರವಾಗಿತ್ತು, ಮುಂದೆ ಸಹ ರುಚಿಕರವಾಗಿ ದೇವರು ಮಾಡುತ್ತಾನೆ. ನಿಮ್ಮ ಮಕ್ಕಳ ಕುಟುಂಬದಲ್ಲಿ ದೇವರು ಆ ರುಚಿಕರವಾದ ಕಾರ್ಯವನ್ನು ಮಾಡುತ್ತಾನೆ. ಯಾಕಂದ್ರೆ ಯೇಸು ಸ್ವಾಮಿ ಬಂದ್ರೆ ಸಾಕು, ಎಲ್ಲ ರುಚಿಯಾಗಿರ್ತದೆ, ಎಲ್ಲ ಸಂತೋಷವಾಗಿರ್ತದೆ, ಎಲ್ಲವೂ ಸಮಾಧಾನದಿಂದ ಕೂಡಿರ್ತದೆ. ಹಲ್ಲೆಲೂಯಾ. ನಾನು ಹೇಳ್ತೀನಿ, ಇವತ್ತು ಯಾರು ಬೇಕು ನಮಗೆ? ಆಗಿದ್ರೆ ಯೇಸು ಬೇಕು. ಮುಂದೆ ಸಹ ಯಾರು ಬೇಕು? ಯೇಸುವೇ ಬೇಕು. ಯೇಸು ಇದ್ರೆ ಕಷ್ಟ ಬರುವುದಿಲ್ಲ ಅಂತಲ್ಲ, ಕಷ್ಟ ಬರ್ತದೆ. ಹೌದಾ? ಅವರು ಸಮುದ್ರದಲ್ಲಿ ಹೋಗುವಾಗ ಬಿರುಗಾಳಿ ಬಂತು, ಆ ದೋಣಿಯಲ್ಲಿ ಯಾರಿದ್ದ? ಯೇಸು ಸ್ವಾಮಿ ಇದ್ದ. ಆಗ ಆ ಬಿರುಗಾಳಿಯನ್ನು ಶಾಂತಪಡಿಸಿದ ಯಾರು? ಯೇಸು ಸ್ವಾಮಿಯೇ. ಆಗ ಶಿಷ್ಯರಿಗೆ ಕೇಳ್ತಾರೆ, ಅವರು ಶಿಷ್ಯರು ಒಬ್ಬೆ ಹಾಕಿ ಕೇಳ್ತಾರೆ, ಏನಂತ ಹೇಳಿದ್ರೆ, ಯೇಸುವೆ ನಾವು ಸಾಯುವುದು ನಿನಗೆ ಇಷ್ಟವೇ ಅಂತ ಕೇಳ್ತಾರೆ. ಅಂದ್ರೆ ಯಾರ ಮೇಲೆ ನಂಬಿಕೆ ಇರಲಿಲ್ಲ ಅವರಿಗೆ? ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇರಲಿಲ್ಲ. ಆಗ ಯೇಸು ಸಡನ್ ಆಗಿ ಕೇಳಿದ ಪ್ರಶ್ನೆ ಏನು ಗೊತ್ತಿಲ್ಲ? ನಿಮ್ಮ ನಂಬಿಕೆಯಲ್ಲಿ ಕುಟುಂಬ ಜೀವಿತ ನಡೆಸುವಾಗ ಬಿರುಗಾಳಿಗಳು ಬರ್ತದೆ, ಚಿಂತೆ ಮಾಡಬೇಡಿ, ನಿಮ್ಮ ದೋಣಿಯಲ್ಲಿ ಯೇಸು ಇದ್ದಾನೆ. 50 ವರ್ಷದ ಸೀಕ್ರೆಟ್ ನಾನು ಕೇಳಿದ್ರೆ, ನಿಮ್ಮ ಕುಟುಂಬದಲ್ಲಿ ಯೇಸು ಇದ್ದ. ಯೇಸು ನಿಮ್ಮನ್ನು ಬೀಳಲಿಕ್ಕೆ ಎಲ್ಲಿ ಸಹ ಬಿಡಲಿಲ್ಲ. ನಾನು ಹೇಳ್ತೀನಿ, ಇನ್ನು ಮುಂದೆ ಸಹ ಬಿಡುವುದಿಲ್ಲ, ನಿಮ್ಮ ಮಕ್ಕಳನ್ನು ಬಿಡುವುದಿಲ್ಲ. ನಿಮ್ಮ ಮಕ್ಕಳ ಜೀವಿತದಲ್ಲಿ ಸಹ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ನಿಮ್ಮ ಕುಟುಂಬದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡುತ್ತಾನೆ. ಯಾಕಂತ ಹೇಳಿದ್ರೆ ಸತ್ಯವೇದ ಹೇಳ್ತದೆ, 3 ಹುರಿ ಹಗ್ಗ ಬೇಗನೆ ಕಿತ್ತು ಹೋಗುವುದೇ ಇಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾದ್ರೆ ದಾಂಪತ್ಯ ಎಂಬುದು ಅದು ದೇವರಿಂದ ಮಾಡಲ್ಪಟ್ಟದಾಗಿದೆ. ಅಲ್ಲಿ ಇಬ್ಬರ ಬಗ್ಗೆ ನಾವು ಹೇಳುವುದಾದ್ರೆ, ದೇವರ ವಾಕ್ಯದಲ್ಲಿ ದೇವರ ಸೇವೆಗೆ ಕಳಿಸುವಾಗ ಎಷ್ಟೆಷ್ಟು ಜನರನ್ನು ಕಳಿಸಿದಂತೆ? ಇಬ್ಬರಾಗಿ ಕಳಿಸಿದಂತೆ. ಅಲ್ಲಿ ಯಾಕೆ? ಒಬ್ಬ ಬಿದ್ದಾಗ ಮತ್ತೊಬ್ಬ ಹೇಳಲಿಕ್ಕೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಇಬ್ಬರ ಜೀವಿತದಲ್ಲಿ ಯೇಸು ಬಂದದ್ರಿಂದ ಅನೇಕ ಮಕ್ಕಳು ಮೊಮ್ಮಕ್ಕಳನ್ನು ದೇವರು ಕಾಣುವಂತೆ ಮಾಡ್ತಾರೆ. ಅಲ್ಲಿ ಯಾಕೆಂದ್ರೆ 128ನೇ ಕೀರ್ತನೆ ನೀವು ಗಮನಿಸುವುದಾದ್ರೆ, ಅಲ್ಲಿ ಒಂದು ಭಕ್ತನ ಆಶೀರ್ವಾದ ಬರೆಯಲ್ಪಟ್ಟಿದೆ. ಒಂದು ದೇವರ ಮಗನ ಆಶೀರ್ವಾದದ ಕೀರ್ತನೆ ಅದಾಗಿದೆ. ಅಲ್ಲಿ ನಾನು ಹೇಳ್ತೇನೆ, ಅವರ ಹೆಂಡತಿ ಆಶೀರ್ವಾದವಾಗ್ತಾರೆ, ಅವರ ಮಕ್ಕಳು ಆಶೀರ್ವಾದವಾಗ್ತಾರೆ, ಅವರ ಮೊಮ್ಮಕ್ಕಳು ಆಶೀರ್ವಾದವಾಗುತ್ತಾರೆ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ಈ ಎಲ್ಲ ಕೀರ್ತನೆ 127ನೇ ಕೀರ್ತನೆ 128ನೇ ಕೀರ್ತನೆ ಅದು ಕುಟುಂಬದ ಬಗ್ಗೆ ಬರೆಯಲ್ಪಟ್ಟ ಒಂದು ಕೀರ್ತನೆ ಆಗಿದೆ. ಅಲ್ಲಿ ನಾನು ನಂಬ್ತೇನೆ, ಇವತ್ತು ಈ ಕೀರ್ತನೆಯ ಪ್ರಕಾರ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಈ ಪ್ರಸಂಗಿಯ ಪುಸ್ತಕದ ಮೂಲಕ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಯಾಕಂದ್ರೆ 3 ಹುರಿ ಹಗ್ಗ ಬೇಗನೆ ಕಿತ್ತು ಹೋಗುವುದಿಲ್ಲ. ನಾನು ಬಲವಾಗಿ ನಂಬ್ತೇನೆ, ದೇವರ ಪ್ರಸನ್ನತೆ ಇವತ್ತು ನಮ್ಮ ಮಧ್ಯದಲ್ಲಿದೆ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವುದರಿಂದ ದೇವರು ನಮ್ಮ ಮಧ್ಯೆ ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡುವ. ಪ್ರೀತಿ ಸ್ವರೂಪನಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಿಮ್ಮ ಸಮ್ಮುಖಕ್ಕೆ ಬರ್ತಾ ಇದ್ದೇವೆ. ನೀವು ವಾಕ್ಯದೊಂದಿಗೆ ಮಾತನಾಡಿದರೆ ಅದಕ್ಕೆ ನಿಮಗೆ ಸ್ತೋತ್ರ ಅಪ್ಪ. ಇವತ್ತು ಸಭೆಯಾಗಿ ಕೂಡಿ ಬಂದು ನಿಮಗೆ ನಾವು ಅವರ ಜೀವಿತಕ್ಕೋಸ್ಕರ ಸ್ತೋತ್ರ ಹೇಳ್ತೇವೆ. ಇಲ್ಲಿಂದ ಬಂದ ಎಲ್ಲ ದೇವರ ಮಕ್ಕಳಿಗೋಸ್ಕರ ಸ್ತೋತ್ರ ಹೇಳ್ತೇವೆ ಸ್ವಾಮಿ. ದೇವರೇ, ಇವತ್ತು ಸ್ವಾಮಿ ಆರಾಧನೆಯಲ್ಲಿ ಮಹಿಮೆಗೆ ಸ್ತೋತ್ರ, ವಾಕ್ಯದೊಂದಿಗೆ ಮಾತನಾಡೋದಕ್ಕೆ ನಿನಗೆ ಸ್ತೋತ್ರ. ಮುಂದಿನ ಎಲ್ಲ ಭಾಗವನ್ನು ನಿಮ್ಮ ಕರಗಳಿಗೆ ಕೊಡ್ತೇವೆ. ನೀವು ನಮ್ಮ ಮಧ್ಯೆ ಇದ್ದು ಬಲವಾಗಿ ಕಾರ್ಯ ಮಾಡಿ. ಹಾಗೆ ಮಾಡೋದಕ್ಕೆ ನಿಮಗೆ ಸ್ತೋತ್ರಪ್ಪ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸ್ತೇನೆ ದೇವರೇ. ಯೇಸು ಕ್ರಿಸ್ತನ ಉದಾದ ನಾಮದಲ್ಲಿ ಬೇಡಿ ಬಂದಿ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೇಲೆ. ಆ ಹಾಲೆಲೂಯಾ ಆಶೀರ್ವಾದ ಪಡೆದುಕೊಳ್ಳಿ.
ಗಾಡ್ ಬ್ಲೆಸ್ ಯು ಆಲ್.